ತಿರುಪತಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ಸುಪ್ರೀಂ ಕೋರ್ಟ್ನಲ್ಲಿ ಲಡ್ಡು ವಿವಾದದ ಅರ್ಜಿಯ ವಿಚಾರಣೆ. ಲಡ್ಡು ವಿವಾದ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ದು ಯಾಕೆ? ಜುಲೈನಲ್ಲಿ ರಿಪೋರ್ಟ್ ಬಂದರೂ ಕೂಡ ಸೆಪ್ಟೆಂಬರ್ನಲ್ಲಿ ಬಹಿರಂಗ ಮಾಡಿದ್ರ ಉದ್ದೇಶ ಏನು? ಸುಪ್ರೀಂ ಕೋರ್ಟ್ನಲ್ಲಿ ಲಡ್ಡು ವಿವಾದದ ಅರ್ಜಿ ವಿಚಾರಣೆ ಆಯಿತು. ಆ ಸಂದರ್ಭದಲ್ಲಿ ಲಡ್ಡು ವಿವಾದ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ದು ಯಾಕೆ? ಜುಲೈನಲ್ಲಿ ರಿಪೋರ್ಟ್ ಬಂದರೂ ಕೂಡ ಸೆಪ್ಟೆಂಬರ್ ವರೆಗೆ ಯಾಕೆ ಅದನ್ನ ಬಹಿರಂಗ ಮಾಡಲಿಲ್ಲ? ಯಾಕೆ ಸೆಪ್ಟೆಂಬರ್ನಲ್ಲೇ ಬಹಿರಂಗ ಮಾಡಲಾಯಿತು? ಇದರ ಉದ್ದೇಶ ಏನು? ದೇವರನ್ನು ರಾಜಕೀಯದಿಂದ ದೂರ ಬಿಡಿ, ಇಂಥ ಪ್ರಚಾರದಿಂದ ಭಕ್ತರ ನಂಬಿಕೆಗೆ ಧಕ್ಕೆ ಆಗೋದಿಲ್ವೇ? ಇಂಥ ಪ್ರಚಾರ ಮಾಡೋದ್ರಿಂದ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡಲಾಗಿದೆ. ತನಿಖೆ ಪೂರ್ಣವಾಗದೆ ಏಕೆ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ರಿ? ಲಡ್ಡು ವಿವಾದದ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಅಭಿಪ್ರಾಯ ಪಟ್ಟಿದೆ. ಮಾಧ್ಯಮದಲ್ಲಿ ಈ ಸುದ್ದಿಯನ್ನು ಅಥವಾ ರಿಪೋರ್ಟ್ ಬಗ್ಗೆ ಹೇಳುವಂತ ಅವಶ್ಯಕತೆ ಏನಿತ್ತು? 5 ಕಂಪನಿಗಳು ಕಳಪೆ ಗುಣಮಟ್ಟದ ತುಪ್ಪ ಪೂರೈಕೆ ಮಾಡಿವೆ. ಲಡ್ಡು ತಯಾರಿಸಬೇಕಾದ್ರೆ ಎಲ್ಲ ತುಪ್ಪವನ್ನು ಕೂಡ ಮಿಕ್ಸ್ ಮಾಡಿದ್ದೀರಿ. ಇದೇ ಕಂಪನಿ ಕಳಪೆ ತುಪ್ಪ ನೀಡಿದೆ ಅಂತ ಹೇಗೆ ಹೇಳ್ತೀರಿ? ಲಡ್ಡು ಪರೀಕ್ಷೆ ಮಾಡಿದ್ರ ಅಥವಾ ತುಪ್ಪವನ್ನು ಪರೀಕ್ಷೆ ಮಾಡಿದ್ರ? ಕೊಬ್ಬು ಮಿಶ್ರಿತ ತುಪ್ಪವನ್ನೇ ಬಳಸಲಾಗಿದೆ ಎಂಬುದಕ್ಕೆ ಪುರಾವೆ ಎಲ್ಲಿದೆ? ಲಡ್ಡು ವಿವಾದದ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಸಾಲು ಪ್ರಶ್ನೆಗಳನ್ನು ಕೇಳಿದೆ. ಲಡ್ಡುವನ್ನು ಟೆಸ್ಟ್ ಮಾಡಿದ್ರ ಅಥವಾ ಈ ತುಪ್ಪ ಯಾವುದು ಅನ್ನೋದನ್ನು ಆರಂಭದಲ್ಲಿ ಟೆಸ್ಟ್ ಮಾಡಿ ನಂತರ ಈ ರಿಪೋರ್ಟನ್ನು ಕೊಡ್ತಾ ಇದ್ದೀರಾ? ಅಥವಾ ಒಮ್ಮೆ ಲಡ್ಡು ತಯಾರಾದ ನಂತರ ಅದನ್ನು ನೀವು ಚೆಕ್ ಮಾಡಿ ಅಥವಾ ಟೆಸ್ಟ್ ಮಾಡಿ ಅದರ ರಿಪೋರ್ಟನ್ನು ಕೊಟ್ಟಿದ್ದೀರಾ? ಯಾಕಂದರೆ 4-5 ಕಂಪ್ನಿಗಳಿಂದ ಬಂದಿದೆ ಈ ಕಳಪೆ ಗುಣಮಟ್ಟದ ತುಪ್ಪ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಈ ಕಂಪ್ನಿ ಯಾವುದು? ಆ 4-5 ಕಂಪ್ನಿಗಳಲ್ಲಿ ಯಾವ ಕಂಪ್ನಿಯಿಂದ ಬಂದಿದೆ ಅನ್ನೋದನ್ನು ನೀವು ಏನಾದರೂ ಪತ್ತೆ ಹಚ್ಚಿದ್ದೀರಾ? ಲಡ್ಡು ತಯಾರಿಸುವಾಗ ಎಲ್ಲ ತುಪ್ಪವನ್ನು ಮಿಕ್ಸ್ ಮಾಡಿದ್ದೀರಿ, ಇದೇ ಕಂಪನಿ ಕಳಪೆ ತುಪ್ಪ ನೀಡಿದೆ ಅಂತ ಹೇಗೆ ಹೇಳ್ತೀರಿ ಅಂತ ಸುಪ್ರೀಂ ಪ್ರಶ್ನೆ ಮಾಡಿದೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ಈ ಲಡ್ಡು ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದಾಗಿದೆ. ಒಂದಷ್ಟು ವ್ಯಾಲಿಡ್ ಪ್ರಶ್ನೆ ಇವೆಲ್ಲವೂ ಕೂಡ ನಾವು ಗಮನಿಸ್ತಾ ಹೋದ್ರೆ. ಹರೀಶ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡಿತೀವಿ. ಅಕ್ಟೋಬರ್ 3ಕ್ಕೆ ವಿಚಾರಣೆಯನ್ನ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಅಕ್ಟೋಬರ್ 3ಕ್ಕೆ ಲಡ್ಡು ವಿಚಾರಣೆ ಮುಂದೂಡಿದಂತ ಸುಪ್ರೀಂ ಕೋರ್ಟ್, ಅಂದ್ರೆ ಈ ಸರ್ಕಾರ ಏನು ಅನೌನ್ಸ್ಮೆಂಟ್ ಮಾಡಿದ್ರು ಇವರು ಚಂದ್ರಬಾಬು ನಾಯ್ಡು ಈ ರಿಪೋರ್ಟ್ ಬಗ್ಗೆ, ಆ ಬಗ್ಗೆ ಕೂಡ ಕೋರ್ಟ್ ಜೀಮಾರಿ ಹಾಕಿದೆ. ಯಾಕೆ ಅದನ್ನು ಬಹಿರಂಗ ಪಡಿಸಿದ್ರಿ ಅಂತ. ಆದ್ರೆ ಸದ್ಯಕ್ಕೆ ಅಕ್ಟೋಬರ್ 3ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಮಿಶ್ರಣ ಮಾಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಳ್ತು. ಇದಾದ ನಂತರ ಒಂದಷ್ಟು ವಾದ ಪ್ರತಿವಾದ ಆಯಿತು. ಸುಪ್ರೀಂ ಕೋರ್ಟ್ ಕೂಡ ಬಹಳ ಮಹತ್ವದ ಪ್ರಶ್ನೆಗಳನ್ನ ಕೇಳಿದೆ. ಸದ್ಯಕ್ಕೆ ಅಕ್ಟೋಬರ್ 3ಕ್ಕೆ ಲಡ್ಡು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಂದುವರಿಯಲಿದೆ. ಅಕ್ಟೋಬರ್ 3ಕ್ಕೆ ವಿಚಾರಣೆ ಮುಂದೂಡಿದಂತಹ ಸುಪ್ರೀಂ ಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗಿದೆ. ಯಾಕೆ ಇದನ್ನ ಪ್ರಚಾರ ಮಾಡಲಾಯಿತು? ಜುಲೈನಲ್ಲಿ ರಿಪೋರ್ಟ್ ಬಂದಿದ್ರೆ ಅದನ್ನು ಸೆಪ್ಟೆಂಬರ್ವರೆಗೆ ಏನು ಮಾಡ್ತಾ ಇದ್ರಿ? ಜೊತೆಗೆ ಯಾವ ಕಂಪ್ನಿಯಿಂದ ಈ ಕಳಪೆ ಗುಣಮಟ್ಟದ ತುಪ್ಪ ಬಂದಿದೆ? 5-6 ಕಂಪ್ನಿಗಳಿಂದ, 4-5 ಕಂಪ್ನಿ ಅಂತ 5 ಕಂಪ್ನಿಯಿಂದ ಟೋಟಲ್ ಅಂತ ಹೇಳಿದ್ದೀರಾ. ಹಾಗಾದರೆ ನೀವು ಟೆಸ್ಟ್ ಮಾಡಿದ್ದು ಯಾವಾಗ? ಈ ತುಪ್ಪವನ್ನೇ ಟೆಸ್ಟ್ ಮಾಡಿದ್ರಾ ಅಥವಾ ಲಡ್ಡು ತಯಾರಿಕೆ ಆದ ನಂತರ ಲಡ್ಡುವಿನ ಟೆಸ್ಟ್ ಮೂಲಕ ಗೊತ್ತಾಯ್ತಾ ಅನ್ನೋದು? ಒಂದು ವೇಳೆ ಲಡ್ಡು ತಯಾರಿಕೆ ನಂತರ ರಿಪೋರ್ಟ್ ಬಂದಿದ್ರೆ ಅಥವಾ ಈ ಮಾಹಿತಿ ಗೊತ್ತಾಗಿದ್ರೆ ಯಾವ ಕಂಪ್ನಿಯ ತುಪ್ಪ ಅಂತ ಹೇಗೆ ಅದನ್ನು ಬೈಫರ್ಕೇಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಕೇಳಿದೆ. ಹರೀಶ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಇದೀಗ ಈ ಲಡ್ಡು ಸಂಬಂಧಪಟ್ಟಾಗಿ ಏನೇನಾಯ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು, ಜೊತೆಗೆ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಅಂತ? ಅವಿನಾಶ್, ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ತಯಾರಿಕೆಯಲ್ಲಿ ಇದ್ದಂತಹ ಗೊಂದಲ ಅಂದ್ರೆ ಪ್ರಾಣಿಗಳ ಕೊಬ್ಬನ್ನ ಬಳಸಿ ತುಪ್ಪದಲ್ಲಿ ಬಳಸಿ ಲಡ್ಡನ್ನ ತಯಾರಿಸಲಾಗಿದೆ ಅನ್ನುವಂತ ಆರೋಪ ಏನು ಕೇಳಿ ಬಂದಿತ್ತು. ಇದ್ರ ಬಗ್ಗೆ ಸ್ವತಂತ್ರ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ 4 ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿದ್ವು. ಇವತ್ತು ನ್ಯಾಯಮೂರ್ತಿ BR ಗವಾಯಿ ಅವರ ನೇತೃತ್ವದ ದ್ವಿಸದಸ್ಯ ಪೀಠ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಳ್ತು. ವಿಶೇಷ ಅಂತಂದ್ರೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಅಂದ್ರೆ ಊಟದ ಬಿಡುವಿನ ಸಮಯದಲ್ಲಿ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡು ಆಂಧ್ರ ಪ್ರದೇಶ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಅವರನ್ನು ಕೂಡ ಪ್ರಶ್ನೆ ಮಾಡಿದೆ. ಈ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಮಾಡಲಾಗಿದೆ ಅನ್ನುವಂತಹದ್ದನ್ನ SIT ತನಿಖೆಯನ್ನು ರಚನೆ ಮಾಡಲಾಗಿದೆ. SIT ತನಿಖೆ ರಚನೆ ಮಾಡೋದಕ್ಕಿಂತ ಮುಂಚೆಯೇ ಈ ಒಂದು ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಅನ್ನುವಂತಹದ್ದನ್ನ ನೀವು ಹೇಗೆ ಹೇಳ್ತೀರಿ? ಜುಲೈ 6 ಮತ್ತೆ 12ನೇ ತಾರೀಕಿನಂದು 2 ಟ್ಯಾಂಕರ್ ಅನ್ನ ಟೆಸ್ಟ್ ಮಾಡಿದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಿ. ಸೆಪ್ಟೆಂಬರ್ 18ಕ್ಕೆ ಅದನ್ನ ಯಾಕೆ ಬಹಿರಂಗ ಪಡಿಸ್ತೀರಿ? ಬಹಿರಂಗ ಪಡಿಸುವಿಕೆ ಹಿಂದಿನ ಉದ್ದೇಶವೇನು? ಅಟ್ಲೀಸ್ಟ್ ದೇವರನ್ನ ರಾಜಕೀಯದಿಂದ ದೂರ ಇಡಿ ಅನ್ನುವಂತಹದ್ದನ್ನ ಕೇಳಿದೆ. ಮತ್ತೆ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಮಾಡಿದೆ. ಈಗ TDP ಮಾಡಿರತಕ್ಕಂತ ಆರೋಪ ಏನಿದೆ ಇದಕ್ಕೆ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ವಿಚಾರಣೆ ಆರಂಭದಿಂದ ಹಿಡಿದು ಮುಗಿಯುವವರೆಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಕೇಳಿರುವಂತ
ಅನ್ನುವಂತಹದ್ದು. ಮುಖ್ಯವಾಗಿ ತಮಿಳುನಾಡಿನ ಒಂದು ಕಂಪನಿ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಿದೆ, ಮಿಶ್ರಣ ಮಾಡಿದೆ ಅನ್ನುವಂತ ಆರೋಪವನ್ನ ಮಾಡ್ತೀರಿ. ಯಾವುದೇ ತಿರುಪತಿಯಲ್ಲಿ TTD ತುಪ್ಪವನ್ನ ಬಳಸೋದಕ್ಕೂ ಮುಂಚೆ ಪರೀಕ್ಷೆಯನ್ನ ಮಾಡುತ್ತೆ. ಆ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ಹೇಗೆ? ಮತ್ತೆ ಜುಲೈ 6 ಮತ್ತೆ 12ರಂದು 2 ಟ್ಯಾಂಕರ್ ಅನ್ನ ತುಪ್ಪವನ್ನ ನೀವು ಪರೀಕ್ಷೆ ಮಾಡಿದ್ದೀರಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಿ. ತುಪ್ಪವನ್ನ ಪರೀಕ್ಷೆ ಮಾಡಿದ್ರು ಅಥವಾ ಲಡ್ಡುವನ್ನ ಪರೀಕ್ಷೆ ಮಾಡಿದ್ರು ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳುತ್ತೆ. ಯಾಕಂದ್ರೆ 5 ಕಂಪನಿಗಳ ತುಪ್ಪ TTDಗೆ ಬರ್ತಾ ಇತ್ತು. ಈ 5 ತುಪ್ಪಗಳನ್ನ ಮಿಶ್ರಣ ಮಾಡಿ ಲಡ್ಡುವನ್ನ ತಯಾರಿಸಲಾಗಿರುತ್ತೆ. ಆದ್ರೆ ಇಂತಹದ್ದೇ ಕಂಪನಿಯ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಆಗಿದೆ ಅನ್ನುವಂತಹದ್ದನ್ನ ನೀವು ಹೇಗೆ ಹೇಳ್ತೀರಿ ಅನ್ನುವಂಥದ್ದನ್ನ ಕೇಳ್ತಾ. ಅದಕ್ಕೆ ರಾಜ್ಯ ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ ಲೂಥ್ರಾ ಹೇಳ್ತಾರೆ, ಇಲ್ಲ ಭಕ್ತರು ಲಡ್ಡುವಿನ ಟೇಸ್ಟ್ ನಲ್ಲಿ ಬದಲಾವಣೆ ಆಗ್ತಾ ಇದೆ, ಅದರ ಮೂಲ ಟೇಸ್ಟ್ ಅನ್ನ ಕಳ್ಕೊಳ್ತಿದೆ ಅನ್ನುವಂತ ಆರೋಪ ಬಂತು. ಆವಾಗ ನಾವು ಟೆಸ್ಟ್ ಅನ್ನ ಮಾಡಿದ್ವಿ. ಆ ಟೆಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಾಣಿಗಳ ಕೊಬ್ಬು ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. TTD ಮಾಡುವಂತ ಟೆಸ್ಟ್ ನಲ್ಲಿ ಯಾಕೆ ಗೊತ್ತಾಗ್ಲಿಲ್ಲ, ಬೇರೆ ಒಂದು ಟೆಸ್ಟ್ ಮಾಡಿದಾಗ ನಿಮ್ಗೆ ಯಾಕೆ ಗೊತ್ತಾಯ್ತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಿದೆ. ಮತ್ತೆ ಈಗ ಸ್ವತಂತ್ರವಾಗಿ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಿದ್ದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಸಿಸ್ಟೆಂಟ್ ಅನ್ನ ಅಂದ್ರೆ ಸಹಾಯವನ್ನ ಕೋರಿದೆ, ಸಾಲಿಸಿಟರಿ ಜನರಲ್ ಸಹಾಯವನ್ನ ಕೋರಿದೆ. ಅವರು ಮುಂದೆ ಅಭಿಪ್ರಾಯವನ್ನ ತಿಳಿಸ್ಬೇಕಾಗುತ್ತೆ. ಅಕ್ಟೋಬರ್ 3ರಂದು ಸ್ವತಂತ್ರ ತನಿಖೆ ಆಗ್ಬೇಕಾ ಅಥವಾ ಈಗ ಆಂಧ್ರ ಪ್ರದೇಶ ಸರ್ಕಾರ ರಚನೆ ಮಾಡಿರುವಂತ SIT ತನಿಖೆ ಆಗ್ಬೇಕಾ ಅನ್ನುವಂಥದ್ದನ್ನ ಮುಂದೆ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅವಿನಾಶ್, ಧನ್ಯವಾದ ಹರೀಶ್.